ಸಭೆಯ ಬಳಿಕ ಮಾತನಾಡಿದ ಸಿಎಂ ಬಜೆಟ್ ಅಧಿವೇಶನ ಮತ್ತು ಬೈ ಎಲೆಕ್ಷನ್ ಆದ ಬಳಿಕ ಮತ್ತೆ ಸಂಘದ ಮುಖಂಡರ ಸಭೆ ಕರೆದಿದೆ. ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ನ್ಯಾಯಯುತ ಬೇಡಿಕೆಗಳನ್ನು ಪರಿಗಣಿಸಲಾಗುವುದು ಅಂತ ಹೇಳಿದರು. ಇಲ್ಲ, ಅವರ ಮುಖಂಡರು ಬಂದಿದ್ರು, ಮಾನ್ಪಡೆ ಅವರು ಇದ್ರು, ಮತ್ತೆ ನಮ್ಮ ನಿಡಮಾಮಡಿ ಸ್ವಾಮೀಜಿ ಅವರು ಇದ್ರು, ಆಮೇಲೆ ಅವರ ಲೀಡರು ವರಲಕ್ಷ್ಮಿ ಅವರು ಇದ್ರು, ಮರಳು ಸಿದ್ದಪ್ಪ ಇದ್ರು, ನಮ್ಮ ಲಾ ಮಿನಿಸ್ಟರ್ ಇದ್ರು, ಮತ್ತೆ ಕಾರ್ಮಿಕ ಮಂತ್ರಿ ಇದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಅವ್ರ ಜೊತೆ ಮಾತಾಡಿದ್ದೀನಿ. ಏನಾಗಿದೆ, ಅಂಗನವಾಡಿ ಕಾರ್ಯಕರ್ತರು ಅವರ ಗೌರವಧನ ಪ್ರತಿ ವರ್ಷ ನಾವು 500 ರೂಪಾಯಿ ಹೆಚ್ಚು ಮಾಡ್ಕೊ ಬಂದಿದ್ದು. ಈ ವರ್ಷ 1000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಇವರಿಗೆ ಸಹಾಯಕರಿಗೆ ಅವ್ರಿಗೂ ಕೂಡ 500 ಹೆಚ್ಚು, 250 ಹೆಚ್ಚು ಮಾಡಿದ್ವಿ. ಈ ವರ್ಷ 500 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಕೇಂದ್ರ ಸರ್ಕಾರದವರು ಏನು ಮಾಡ್ತಿದ್ರು, ಈ ಅಂಗನವಾಡಿ ಕಾರ್ಯಕರ್ತರು ಕೊಡ್ತಕ್ಕಂಥ ಗೌರವಧನದಲ್ಲಿ 3,000ದಲ್ಲಿ 2,700 ಅವ್ರು ಕೊಡ್ತಿದ್ರು, 300 ರೂಪಾಯಿ ನಾವು ಕೊಡ್ತಿದ್ದೆವು, ಮತ್ತು ಇದು ಹೆಚ್ಚಾಗಿ ನಾವು ಕೊಡ್ತಿದ್ದೆವು. ಬೇರೆ ಅದು ಈ 16-17ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದ್ರು, 90% 10% ಇದ್ದದನ್ನು 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಈಗೇನು ಮಾಡಿದ್ರು, ಅದನ್ನು 60% ಮಾಡಿಬಿಟ್ರು, 60-40 ಮಾಡಿದ್ರು 16-17ರಲ್ಲಿ. ನಮ್ಮ ಮೇಲೆ ಬರ್ಡನ್ನು 900 ರೂಪಾಯಿ, 1,200 ರೂಪಾಯಿ ಜಾಸ್ತಿ ಆಯಿತು. ಸೊ ಹಾಗಾಗಿ ಕೇಂದ್ರ ಸರ್ಕಾರದವ್ರು ಕಡಿಮೆ ಮಾಡೋದ್ರಿಂದ ಅಂಗನವಾಡಿಯವ್ರ ಗೌರವಧನನೂ ಕೂಡ ಕಡಿಮೆ ಆಯಿತು. ಅದು ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ಕಡಿಮೆ ಆಯಿತು. ನಾವು ಈ ಸಾರಿ 1,000 ಹೆಚ್ಚು ಮಾಡಿದ್ದೀನಿ. ಅದಕ್ಕೆ ಈಗ ಅವ್ರ ಡಿಮ್ಯಾಂಡ್ ಇರೋದೇನು ಅಂತಂದರೆ, ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಹೆಚ್ಚು ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇದೆ ಅವ್ರದ್ದು. ನಾನೇನು ಹೇಳಿದ್ದೀನಿ, ಈಗ ಬಜೆಟ್ ಸೆಷನ್ ಮುಗೀಲಿ, ಬೈ ಎಲೆಕ್ಷನ್ ಮುಗಿದಾದ್ಮೇಲೆ 19ನೇ ತಾರೀಕು ಮೀಟಿಂಗ್ ಕರಿತೀನಿ. ಅಲ್ಲಿ ಕೂತ್ಕೊಂಡು ವಿತ್ ಓಪನ್ ಮೈಂಡ್ ನಾನು ಇರ್ತೀನಿ, ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದೀನಿ. ಅವರು ಈಗ ಚಳವಳಿನ ವಿಡ್ರಾ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರಿಗೆ ಒಪ್ಪಿದ್ದಾರೆ ಸರ್, ಮಾತುಕತೆ ಮೂಲಕ ಆಗಿದೆ ಅಂತ